ಅಧಿವೇಶನ ನಡೀತಾ ಇದೆ. ಎರಡು ವಿಷಯ ಇವತ್ತು ಪ್ರಮುಖವಾಗಿ ಚರ್ಚೆ ಆಗಿತ್ತು. ಒಂದು, ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಇನ್ನೊಂದು ಹನೂರಿನ ಎನ್ಕೌಂಟ್ರು. ಅಲ್ಲಿ ಬೇಟೆಯಾಡೋದಕ್ಕೆ ಹೋಗಿದ್ರು ಅಂತ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ದಿವಸ ಬೆಳಗ್ಗೆ ಬಂದು ಸುದ್ದಿ. ಅದು ಬೇಟೆಯಾಡೋದಕ್ಕೆ ಹೋಗಿದ್ರು ಅಂತ ಅರಣ್ಯ ಇಲಾಖೆಯವರು ಗುಂಡು ಹೊಡೆದು 3 ಸತ್ತು ಹೋಗಿದ್ದಾರೆ, ಒಬ್ಬ ಓಡೋಗಿದ್ದಾನೆ. ನಾಗೇಂದ್ರ ವಿಷಯ ಮೊದಲಿಗೆ ಕಳಂಕಿತ ಸಚಿವರನ್ನು ಕೂರಿಸಿಕೊಂಡು ಉತ್ತರ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸುನೀಲ್ ಕುಮಾರ್ ಅವರು ಮುಗಿಬಿದ್ರು ಒಂದೇ ಸಲಕ್ಕೆ. ರಾಜೀನಾಮೆ ಕೊಟ್ಟು ಹೋಗಿದ್ದ ನಾಗೇಂದ್ರನ ಮತ್ತೆ ಯಾಕೆ ಸೇರಿಸ್ಕೊಂಡ್ರಿ ನೀವು? ನಾಗೇಂದ್ರ ಕೊಟ್ಟ ರಾಜೀನಾಮೆನ ಸಿದ್ದರಾಮಯ್ಯ ಒಪ್ಕೊಂಡಿದ್ರು. ನಾಗೇಂದ್ರ ರಾಜೀನಾಮೆ ಕೊಡಬೇಕೀಗ ಅಂತ ನಡೆದ ಚರ್ಚೆ ಒಂದ್ಸಲ ನೋಡಿ. ಸಚಿವರನ್ನ ಕೂರಿಸಿಕೊಂಡು ತಗೊಳಕಾಗತ್ತ? ನಾವು ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ ಕೂರಿಸಿಕೊಂಡು ಭ್ರಷ್ಟಾಚಾರ ಸರ್ಕಾರದ ಉತ್ತರ ನಮಗೆ ಬಂದಿಲ್ಲ ಅಂತ ಉತ್ತರ ಪ್ರಮೇಯ ನಮಗೆ ಬಂದಿಲ್ಲ. ತಗೊಳ್ಳಿ ರಾಜೀನಾಮೆ ನೋಟಿಸ್ ಕೊಡಿ, ಚರ್ಚೆ ಮಾಡಿ. ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ರು. ಅಧ್ಯಕ್ಷ ರಾಜೀನಾಮೆ ಕೊಡಬೇಕು, ಚರ್ಚೆ ಮಾಡಿ ಏನ್ ಮಾಡೋಣ, ಚರ್ಚೆ ಮಾಡಿ ಏನಾಗಬೇಕಾಗಿದೆ. ಅವ್ರ ಉಪದೇಶ ಕೇಳಕ್ ಬಂದಿಲ್ಲ, ನಾವಿಲ್ಲಿಗೆ ಅವ್ರ ಉಪದೇಶ ಕೇಳಕ್ ಬಂದಿಲ್ಲ. ಇಂತ ಒಂದು ಹಗರಣ ಮಾಡಿರೋಂತ ತಗೊಂಡ್ರಿ, ರಾಜೀನಾಮೆ ಕೊಡಿ. ಉಪದೇಶ ಕೇಳಕ್ ಯಾವನ್ ಬಂದಿದ್ದಾನೆ ಇಲ್ಲಿಗೆ? ಉಪದೇಶ ಕೇಳಕ್ ರಾಜ್ಯ ಜನನ ಸಿದ್ಧ ಇಲ್ಲ, ನಾವು ಸಿದ್ಧ ಇಲ್ಲ ಉಪದೇಶ ಕೇಳಕ್ಕೆ. ಆ ಚರ್ಚೆ ನಡಿಬೇಕಾದ್ರೆ ಅವ್ರು ಅಲ್ಲಿ ಕೂತ್ಕೊಂಬಾರ್ದು. ರಾಜೀನಾಮೆ ಕೊಟ್ಟಿದ್ರೆ ಮಾತ್ರ ನಾವು ಚರ್ಚೆಗೆ ಮಾಡೋದು. ರಾಜೀನಾಮೆ ಕೊಡ್ಲಿ, ರೆಡಿ ಇದ್ದೀವಿ. ಅವರು ರಾಜೀನಾಮೆ ಕೊಟ್ಟಿದ್ದು ಯಾಕೆ? ಇವಾಗ ತಗೊಂಡಿರೋದು ಯಾಕೆ? ಅವ್ರನ್ನ ತಾವು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. ರಾಜೀನಾಮೆ ಕೊಡಿಸಿ, ಒಂದು ನಿಮಿಷ ರಾಜೀನಾಮೆ ಕೊಡಿಸಿ, ರಾಜೀನಾಮೆ ಕೊಡಿ, ನಾವು ಚರ್ಚೆ ಮಾಡಿದ್ದೀವಿ. ರಾಜೀನಾಮೆ ತಗೊಂಡ ನಂತರ ಸಾಕಷ್ಟು ಬೆಳವಣಿಗೆ ಆಗಿದೆ. ಗವರ್ನರೇ ಪ್ರಮಾಣ ವಚನ ಕೊಟ್ಟಿದ್ದಾರೆ. ಇನ್ನು ಹನೂರಿನ ಎನ್ಕೌಂಟರ್ ಬಗ್ಗೆ ನಡೆದ ಚರ್ಚೆ ಕೇಳಿಸ್ಕೊಳ್ಳಿ. ಅದು ಮುಗ್ಸಕ್ ಮುಂಚೆ ಕ್ವಶನ್ ಅವರ್ ಇರೋದೇ. ಈ 3 ಜನ ಸಾವಿಗೆ ಯಾರು? ಹಂಗಾರೆ ಸರ್ಕಾರನೇ ನೇರ ಕಾರಣ? ಹಂಗಾರೆ ಇದಕ್ಕೆ ಸರ್ಕಾರನೇ ಕಾರಣ ಹೇಳ್ಬೇಕಲ್ಲ. 3 ಜನ ಸತ್ಯಕ್ಕೆ ಏನೂ ಇಲ್ಲ. ತಮಿಳುನಾಡು ಸಿಎಂ ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಇದನ್ನ ನೀವು ರಾಜ್ಯದ ವಿಚಾರ ಅಲ್ಲ, ಹೊರ ರಾಜ್ಯಗಳ ವಿಚಾರ ಆಗಿದೆ. ಆ ಗೌರವ ಇದ್ದಿದ್ರೆ ಮಾಡ್ಬೇಕಾಯ್ತು. ಎನ್ಕೌಂಟರ್ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಕಾಮೆಂಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ತಮಿಳರಿಗೆ ನ್ಯಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ದೇ ಪಾರ್ಟ್ನರ್ ಹೇಳಿದ್ದಾರೆ ತಮಿಳರಿಗೆ ನ್ಯಾಯ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. 3 ಜನರು ಸಾವು, ಕೊಲೆ ಎನ್ಕೌಂಟರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಕೊಲೆಗಾರರಿಗೆ ಶಿಕ್ಷೆ ಆಗಬೇಕಲ್ಲ? ಏನ್ ಮಾಡಿದ್ದಾರೆ ಕೊಲೆ? ಹೇಳ್ಬೇಕಾಯ್ತು. ಪರಿಹಾರ ಏನ್ ಕೊಡ್ತೀರಿ ಅವ್ರಿಗೆ? ನ್ಯಾಯಾಂಗ ತನಿಖೆ ಮಾಡ್ತೀವಿ ಏನು ಅಂತ ಹೇಳ್ಬೇಕಾಯ್ತು. ಬೆಳಿಗ್ಗೆ 5 ಗಂಟೆ 10 ನಿಮಿಷದಲ್ಲಿ ಆಗಿರೋದು. 5 ಗಂಟೆ 10 ನಿಮಿಷ ಬೆಳಕಾಗೋದಿಲ್ಲ. ಆಮೇಲೆ ಕಾಡು, ದಟ್ಟವಾದ ಕಾಡೋದು, ಕಾಡಲ್ಲಿ ಇನ್ನೂ ಕತ್ತಲಿರುತ್ತೆ. ಸಹಜವಾಗಿ ಅಲ್ಲಿ ಏನು ಕಾಲು ಗೊತ್ತಾಗಲ್ಲ, ತಲೆನೂ ಗೊತ್ತಾಗಲ್ಲ, ಮುಖನೇ ಗೊತ್ತಾಗೋದಿಲ್ಲ. ಮತ್ತೆ 3 ರೌಂಡ್ಸು ಶೂಟ್ ಮಾಡಿದ್ದಾರೆ. ಸ್ಲೈಡ್ ಆಕ್ಷನ್ ಗನ್ನಲ್ಲಿ ಶೂಟ್ ಮಾಡೋದ್ರಿಂದ 3 ರೌಂಡು ಅದು ದೇಹದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಹೋಗಿರುತ್ತೆ. ಮತ್ತೆ ಒಂದೇ ರೌಂಡ್ಗೆ ಬೇಕಾದ್ರೆ 3 ಜನ ಬಿಡಬೇಕಾದ್ರೆ ಹೋಗ್ಬಿಡ್ಬೋದು. ಇದರಲ್ಲಿ ಚಾಕುಗಳು 3, ಮಚ್ಚು 1, 2 ಇಂಚು ಅಳತೆಯ ಪ್ಯಾರಗಾನ್ ಚಪ್ಪಲಿ, ನೀಲಿ ಬಣ್ಣದ್ದು 2 ಕಂದು ಬಣ್ಣದ ಬಟ್ಟೆ ಬ್ಯಾಗ್ ಹಾಗೂ ಅದರೊಳಗಿದ್ದ ಪಟಾಕಿ, ಮದ್ದು, ಜಿಯೋ ಕೀಪ್ಯಾಡ್ ಮೊಬೈಲ್, ತಲೆ. ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡಿಸ್ತೇವೆ. ದಯವಿಟ್ಟು ಪ್ರಶ್ನೋತ್ತರ ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ಇದೊಂದು ಅಮಾನವೀಯ ಘಟನೆ ಆಗಿದ್ದರಿಂದ ನಾವು ಇದನ್ನ ತುರ್ತಾಗಿ ತೆಗೆದುಕೊಳ್ಬೇಕಾಗಿತ್ತು. ಈಗಾಗಲೇ ಸಚಿವರು ತಳಮನೆಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಿದ್ದೇವೆ. ಇಲ್ಲಿಗೆ ತಕ್ಷಣ ಅವರು ಬಂದು ಇದಕ್ಕೆ ಉತ್ತರ ಕೊಡಬೇಕು, ನ್ಯಾಯಾಂಗ ತನಿಖೆನೇ ಆಗಬೇಕು, ಆ 1 ಕೋಟಿ ಅವ್ರ ಪರಿಹಾರ ಕೊಡೋ ಘೋಷಣೆ ಆಗಬೇಕು ಒಬ್ಬೊಬ್ಬರಿಗೆ. ಇದರ ಬಗ್ಗೆ ಆಯ್ತು ಆದ್ರೆ ಇನ್ನೊಂದು ಘನವಾದ ವಿಷಯ ಇದೆ ನೋಡಿ ಸಭಾಪತಿಗಳೇ, ಈ ತರ ಮಾನ್ಯ ಸದಸ್ಯರು ಆಕ್ಷೇಪಣೆ ಮಾಡೋದು ಸರಿಯಲ್ಲ. ನೆನ್ನೆ ಈ ಘಟನೆ ನಡೆದಾಗಿನಿಂದಲೂ ಇದರ ಬಗ್ಗೆ ಬರ್ತಾ ಇರುವ ಹೇಳಿಕೆಗಳು, ನಡೀತಾ ಇರುವ ಬೆಳವಣಿಗೆಗಳನ್ನು ನೋಡ್ತಾನೆ ಇದ್ದೀನಿ ನಾನು.
ಒಂದೇ ಪ್ರಶ್ನೆ ಬರೋದು ನನಗೆ, ಜಿಂಕೆಗೂ ಓಟ್ ಇದ್ದಿದ್ರೆ, ಓಟ್ ಹಾಕೋ ಅಧಿಕಾರ ಜಿಂಕೆಗೂ ಇದ್ದಿದ್ರೆ ಹಿಂಗೆ ಚರ್ಚೆ ಆಗ್ತಿತ್ತ ಅಂತ. ತನಿಖೆ ನಡೀತಾ ಇದೆ, ಬೇಟೆಗಾರರಿಂದ ವಶಪಡಿಸಿಕೊಂಡಿದ್ದೇವೆ ಅಂತ ತೋರಿಸಲಾಗ್ತಾ ಇರುವ ವಸ್ತುಗಳ ಮಧ್ಯದಲ್ಲಿ ಇನ್ನೂ ಸ್ಟಿಕ್ಕರ್ ಕೂಡ ಕೇಳದೇ ಇರುವಂಥ ಹೊಸ ಪ್ಯಾರಾಗಾನ್ ಚಪ್ಪಲಿ ಹೆಂಗೆ ಬಂತು ಅನ್ನೋದೊಂದು ಪ್ರಶ್ನೆ. ಅದರ ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿಯವರು ಹೇಳ್ತಾರೆ ಕೊಲೆಯಾದವರು ಅಲ್ಪಸಂಖ್ಯಾತರು ಅಂತ. ಅಂದರೆ ಏನು ಅಂದರೆ, ಅರಣ್ಯ ಸಿಬ್ಬಂದಿಯಿಂದ ಹಾರಿಸಿದ ಗುಂಡು ಹತ್ತಿರ ಹೋಗಿ ಎರೆರೆರೆ ಅಲ್ಪಸಂಖ್ಯಾತರ ಹತ್ರ ಬಂದೆ ಅಂಥೇಳಿ ಆ ಕಡೆ ಹೋಗ್ಬಿಡ್ಬೇಕಿತ್ತ. ನನಗೆ ಅರ್ಥ ಆಗೋದಿಲ್ಲಪ್ಪ ಇದು. ವಿಜಯ್ ಆಕ್ರೋಶಗೊಂಡಿದ್ದಾರೆ, ತಮಿಳರ ಕೊಲೆ ಆಗಿದೆ ಅಂತ. ಹಾರಿಸಿದ ಗುಂಡು ಹತ್ತಿರ ಹೋಗಿ ಎರೆರೆರೆ ತಮಿಳರ ಹತ್ರ ಬಂದೆ ಅಂತ ಈ ಕಡೆ ಹೋಗ್ಬಿಡ್ಬೇಕಿತ್ತಂತೆ. 15 ಲಕ್ಷ ಒಬ್ಬೊಬ್ಬರಿಗೂ ಪರಿಹಾರವನ್ನು ಕೊಡಲಾಗಿದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.